ಹೆಸರು ಚಂದ್ರಮೋಹನ್. ನಮ್ಮ ಶಾಲೆ ಹೆಸರು UGHPS ಶಾಖಾಪುರ. ಇವತ್ತಿನ ದಿನ ನಮ್ಮ ಈ ಶಾಲೆಗೆ ಐಡ್ರೀಮ್ ಎಜುಕೇಷನ್ ಕಂಪ್ನಿಯಿಂದ ಆಗಮಿಸಿರ್ತಕ್ಕಂಥ ಸಂತೋಷ್ ಅವರು ಈ ಡಿಜಿಟಲ್ ಟಿವಿಯನ್ನು ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಶಾಲೆಯಲ್ಲಿರ್ತಕ್ಕಂಥ 1 ರಿಂದ 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂಥ ಕಲಿಕೆಗೆ ಸಾಧ್ಯ ಆಯ್ತದೆ. ಜೊತೆಗೆ ಇದರಲ್ಲಿ ಬರತಕ್ಕಂಥ ಪಾಠಗಳು, ವಿಡಿಯೋಗಳು ಮಕ್ಕಳ ಮನಸ್ಸಿನಲ್ಲಿ ಉತ್ತಮವಾದಂಥ ರೀತಿಯ ಚಿತ್ರಗಳನ್ನು ಮೂಡಿಸೋದಕ್ಕೆ ಸಾಧ್ಯ ಆಯ್ತದೆ. ಇದು ಗ್ರಾಮೀಣ ಮಕ್ಕಳ ಶಾಲೆ ಆಗಿರೋದ್ರಿಂದ ಈ ಥರದ ಡಿಜಿಟಲ್ ರೀತಿ ಉಪಯೋಗಿಸೋದ್ರಿಂದ ಮಕ್ಕಳಿಗೆ ಉತ್ತಮವಾದಂಥ ಪಾಠ ಪ್ರವಚನಗಳನ್ನು ಕೇಳೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಉತ್ತಮವಾದಂಥ ಸಹಕಾರವನ್ನು ಈ ಡ್ರೀಮ್ ಎಜುಕೇಷನ್ ಅವರು ನೀಡ್ತಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹೆಸರು ಅನುರಾಧ. ನಾನು UGHPS ಒಕ್ರಾಣಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಹೇಳ್ತಕ್ಕಂಥ ವಿಷಯ ಹಿಂದಿ ಮತ್ತು ಕನ್ನಡ. ಈಗೊಂದು ಐಡ್ರೀಮ್ ಸಂಸ್ಥೆಯವರು ನಮ್ಮ ಶಾಲೆಗೆ ಬಂದು ನಮ್ಮದು ಒಂದು ಹಳ್ಳಿ, ಈ ಒಂದು ಹಳ್ಳಿ ಶಾಲೆಯಲ್ಲಿ ಈ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು ನೀಡಿದ್ದಕ್ಕಾಗಿ ಮೊದಲನೇದಾಗಿ ಅವರಿಗೆಲ್ಲ ಧನ್ಯವಾದಗಳನ್ನು ನಮ್ಮ ಶಾಲೆ ಪರವಾಗಿ ಅರ್ಪಿಸ್ತಿದ್ದೇವೆ. ನಂತರ ನಮ್ಮ ಹಳ್ಳಿ ಮಕ್ಕಳಿಗೆ ಇಲ್ಲಿ ಕರೆಂಟಿನ ತೊಂದರೆಯಿಂದ ಕೂಡ ಒಂದು ಸ್ವಲ್ಪ ತೊಂದರೆ ಆದಾಗ, ಕರೆಂಟ್ ಬಂದಾಗ ನಾವೇನು ಮಾಡ್ತಾಯಿದ್ದೀವಿ, ಈ ಒಂದು ವಿಷಯವನ್ನು ವಿಡಿಯೋ ಮೂಲಕ ಆದರೂ ಮತ್ತು ಪುಸ್ತಕ ಇಲ್ಲ ಅಂತಂದರೂ ಕೂಡ ಪುಸ್ತಕದ ಮೂಲಕ ಈ ವಿಡಿಯೋಗಳು ಮನಮುಟ್ಟುವಂತೆ ಮಕ್ಕಳಿಗೆ ಅರ್ಥವಾಗುವುದರಿಂದ ಈ ಒಂದು ಡಿಜಿಟಲ್ ಸಂಸ್ಥೆ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಇದರಿಂದ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ. ಮಕ್ಕಳು ಟಿವಿಯಲ್ಲಿ ಆಕರ್ಷಿಸುವಂತೆ ಪುಸ್ತಕದಲ್ಲಿ ಕಡಿಮೆ ಆಕರ್ಷಿಸ್ತಾರೆ. ಈ ಟಿವಿ ಮೂಲಕ, ಡಿಜಿಟಲ್ ಆ್ಯಪ್ ಮೂಲಕ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ. ಅದಕ್ಕಾಗಿ ಎಲ್ಲ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಈ ಒಂದು ಡಿಜಿಟಲ್ ಸಂಸ್ಥೆಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ತೆ ಸರ್, ನನ್ನ ಹೆಸರುಗಳು ಶಿವಣ್ಣ ಅಂತ ಹೇಳಿ. ಈ ಒಂದು ಐಡ್ರೀಮ್ದು ಸಂಸ್ಥೆದವರು ಹೈದರಾಬಾದಿಂದ ಒಂದು ಲರ್ನಿಂಗ್ ಆ್ಯಪನ್ನು ಅಳವಡಿಸಿ ಟಿ ವಿಯಲ್ಲಿ ಹೇಗೆ ಕರೆಂಟ್ ಇರಲಾರ್ದೆ ಆಫ್ಲೈನ್ದಲ್ಲಿ ಹೇಗೆ ಪಾಠ ಮಾಡಬೇಕಂತಕ್ಕಂಥದ್ದನ್ನು ಎಲ್ಲ ಮಾಹಿತಿಯನ್ನು ಸಂತೋಷ್ ಅವರು ಈಗಾಗಲೇ ನಮಗೆ ಮಾಹಿತಿ ನೀಡಿದ್ದಾರೆ. ಇದರಿಂದ ಮಕ್ಕಳಿಗೆ ತುಂಬ ಅನುಕೂಲವಾಗುತ್ತದೆ. ಪಾಠಗಳು ನಮ್ಮ ಒಂದು ಬೋಧನೆಗಿಂತ ಅಟ್ರಾಕ್ಟಿವ್ ಆಗಿ ಟಿ ವಿ ಮುಖಾಂತರ ಹೇಳಿದಾಗ ಅಟ್ರಾಕ್ಟಿವ್ ಆಗಿರ್ತಕ್ಕಂಥದ್ದು ಒಂದು ಮಕ್ಕಳಿಗೆ ಬೋಧನೆಯಲ್ಲಿ ಅತ್ಯುತ್ತಮವಾಗಿ ಕಲಿಯಲು ಅನುಕೂಲವಾಗುತ್ತೆ ಅಂತ ಹೇಳಿಕೊಂಡು ಈ ಒಂದು ನಮಗೆ ಸಂಸ್ಥೆ ಕಡೆಯಿಂದ ಟಿ ವಿ ಒದಗಿಸಿದ್ದಕ್ಕೂ ಮತ್ತು ಈ ಒಂದು ಮಾಹಿತಿಯನ್ನು ಕೊಟ್ಟದಕ್ಕೆ ಧನ್ಯವಾದಗಳು.